ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ. ಬಡ್ಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂತಹ ಬಡ್ಜೆಟ್ ಕೇವಲ 2 ತಿಂಗಳ ಅವಧಿಗೆ ಸೀಮಿತ ಅನಿಸುತ್ತಿದೆ. ಏನಂದರೆ ಇದು ಮಧ್ಯಂತರ ಬಡ್ಜೆಟ್ ಆಗಿದ್ದು ಎಲೆಕ್ಷನ್ಗೆ ಹೋಗೋದ್ರಿಂದ ಕೇವಲ ಯಾವುದೇ ಇದು ಟ್ಯಾಕ್ಸ್ ಆಗಲಿ ಯಾವುದೇ ಆಗಲಿ ಯಾವುದು ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಯಾವುದೂ ಮಾಡಿಲ್ಲ. ಓನ್ಲಿ ಬಡ್ಜೆಟಲ್ಲಿ ಬಡವರು ಮತ್ತು ಯುವಕರು ಮತ್ತು ರೈತರು ಕಾರ್ಮಿಕರ ಬಗ್ಗೆ ಮಾತ್ರ ಸ್ವಲ್ಪ ಕರುಣೆ ತೋರಿಸ್ತಂಗಿದೆ. ನೋಡೋಣ ಬನ್ನಿ, ಈ ಬಡ್ಜೆಟಲ್ಲಿ ಏನೇನು ಯಾವ್ಯಾವ ವಿತ್ತೀಯ ಕೊರತೆ ಮತ್ತು ಎಷ್ಟು ಟ್ಯಾಕ್ಸ್ ಇರುತ್ತೆ ಅಂತೆಲ್ಲ ನೋಡೋಣ. ಟ್ಯಾಕ್ಸು ಮೊದಲೇ ಹೇಳ್ದಂಗೆ ಯಾವುದೇ ಡೈರೆಕ್ಟ್ ಟ್ಯಾಕ್ಸಲ್ಲಿ ಯಾವುದೇ ಚೇಂಜ್ ಇಲ್ಲ. ಹೋದ ವರ್ಷ ಏನಿದೆಯಾ ಅದೇ ಥರ ಇರುತ್ತೆ. ಆದಾಯ ತೆರಿಗೆಯಲ್ಲಿ ಈ ವರ್ಷ ಯಾವುದೇ ತೆರಿಗೆ ಇರುವುದಿಲ್ಲ ಮತ್ತು ಕಳೆದ ವರ್ಷದಲ್ಲಿ 7 ಲಕ್ಷದವರೆಗೆ ಇರುತ್ತೆಲ್ಲ ಆದಾಯ ತೆರಿಗೆ ಅದೇ ಇರುತ್ತೆ. ಮತ್ತು ತೆರಿಗೆಯಲ್ಲಿ ಯಾವುದೇ ಬದಲಾವಣೆಯೂ ಇರೋದೇ ಇಲ್ಲ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಯಾವುದಕ್ಕಿಂತ ಪ್ರವಾಸೋದ್ಯಮಕ್ಕೆ ಎಲ್ಲ ಇದು ಮಾಡಿದ್ದಾರೆ. ಲಕ್ಷದ್ವೀಪಗಳಲ್ಲಿ ಸೇರಿದ ಹಲವಾರು ಪ್ರವಾಸ ಉದ್ಯಮಗಳನ್ನು ಅಭಿವೃದ್ಧಿ ಮಾಡುವ ಕ್ರಮವನ್ನು ಹೊಂದಿದ್ದಾರೆ. ಮತ್ತು ಎಲೆಕ್ಟ್ರಾನಿಕ್ ವಾಹನಗಳು ಅದಕ್ಕೆ ಮಾತ್ರ ಇದು ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ವಾಹನಗಳಿಗೂ ಉತ್ತೇಜನ ಕೊಡೋಕ್ಕೋಸ್ಕರ ಹೆಚ್ಚು ಸಬ್ಸಿಡಿಯನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್, ದೇಶದ ಹಲವು ಕಡೆ ಮೆಟ್ರೋ ರೈಲು ಮಾರ್ಗ ವಿಸ್ತರಣೆ ಅನುದಾನ, ಅಂದರೆ ಇಡೀ ದೇಶದಲ್ಲಿ ರೈಲು ಮಾರ್ಗ ಹಾಕಕ್ಕೆ ಮೆಟ್ರೋ ರೈಲಿನ ಅನುದಾನ ಹೆಚ್ಚಿಸಿದ್ದಾರೆ. ಮತ್ತು 40,000 ರೈಲುಗಳ ಬೋಗಿಗಳನ್ನು ವಂದೇ ಭಾರತ್ ಬೋಗಿಗಳನ್ನಾಗಿ ಪರಿವರ್ತನೆ ಮಾಡುವ ಗುರಿ ಹೊಂದಿದ್ದಾರೆ. ಮತ್ತು ಉಡಾನ್ ಯೋಜನೆಯಲ್ಲಿ 517 ಹೊಸ ಮಾರ್ಗಗಳ ಸಣ್ಣ ನಗರಗಳಲ್ಲಿ ವಿಮಾನ ನಿಲ್ದಾಣವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ರಕ್ಷಣಾ ಇಲಾಖೆ ಬರೋಬ್ಬರಿ 11 ಲಕ್ಷ ಕೋಟಿ ರು ಮೀಸಲು ಇಟ್ಟಿದ್ದಾರೆ. ಮತ್ತು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಿಸಲಾಗಿದೆ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಹಾಗೂ ಜೈ ಅನುಸಂಧಾನ್ ಮೋದಿಯ ಸರ್ಕಾರದ ಮಂತ್ರ ಎಂದು ಘೋಷಿಸಿದ್ದಾರೆ. 1 ಕೋಟಿ ಮನೆಗೆ ಸೌರಶಕ್ತಿ ವಿದ್ಯುತ್ ಅನ್ನು ಮಾಡುವುದಕ್ಕೆ ಉತ್ತೇಜನ ಕೊಡುತ್ತೀವಿ ಅಂತ ಹೇಳಿದ್ದಾರೆ. ಮತ್ತು 5 ವರ್ಷಗಳಲ್ಲಿ 3 ಕೋಟಿ ಮನೆಯನ್ನು ನಿರ್ಮಿಸುತ್ತೇವೆ ಎಂದು ಹೇಳಿದ್ದಾರೆ. ಮತ್ತು 2047ಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಮತ್ತು GDP ಹೊಸ ಪರಿಭಾಷೆಯನ್ನು ನೀಡಿದ್ದಾರೆ. GDP ಎಂದರೆ ಬೆಳವಣಿಗೆ, ಅಭಿವೃದ್ಧಿ, ಪ್ರಗತಿ, ಗ್ರೋತ್, ಡೆವಲಪ್ಮೆಂಟ್, ಪ್ರೋಗ್ರೆಸ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಮ್ಮ ಧ್ಯೇಯ ಅಂತ ಹೇಳಿದ್ದಾರೆ. ಎಲ್ಲರೂ ಜೊತೆಗೆ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಮತ್ತೀಗ ಕುಶಲ ಕಾರ್ಮಿಕರಿಗೆ ವಿಶೇಷ ಯೋಜನೆಗಳನ್ನ ಈ ಬಜೆಟಲ್ಲಿ ತಿಳಿಸಿದ್ದಾರೆ. ಈ ಬಜೆಟಲ್ಲಿ ಯಾವ್ಯಾವ ಕಡೆಯಿಂದ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಎಂಬುದು ನೋಡೋಣ. ಫಸ್ಟ್, ಇನ್ಕಮ್ ಟ್ಯಾಕ್ಸಿಂದ 19% ಬರುತ್ತೆ. ಬಾರೋಯಿಂಗ್ ಅಂಡ್ ಅದರ್ ಲಿಯಬಿಲಿಟೀಸ್ ಅಂದರೆ ಸಾಲ ಮತ್ತು ಅದರ್ ಹೊಣೆಗಾರಿಕೆ, ಅದರಿಂದ 28%. ನಾನ್ ಟ್ಯಾಕ್ಸ್ ರಿಸಿಪ್ಟ್ಸ್ ಅಂದರೆ ನಾನ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಇರಲ್ಲ, ನಾನ್ ಟ್ಯಾಕ್ಸಿಂದ 7%. ನಾನ್ ಡೆಬಿಟ್ ಕ್ಯಾಪಿಟಲ್ ರಿಸಿಪ್ಟ್ ಅದರಿಂದ 1%. ಕಸ್ಟಮ್ ಡ್ಯೂಟಿಯಿಂದ 4%. ಮತ್ತು GST ಅಂಡ್ ಅದರ್ ಟ್ಯಾಕ್ಸಿಂದ 15%. ಕಾರ್ಪೊರೇಷನ್ ಟ್ಯಾಕ್ಸ್ 17%. ಯೂನಿಯನ್ ಎಕ್ಸೈಸ್ ಡ್ಯೂಟಿ ಅದರಿಂದ 5%. ಈ ಥರ ಅಮೌಂಟ್ನ ಕಲೆಕ್ಟ್ ಮಾಡ್ತಾರಂತೆ ಈ ಬಜೆಟ್ನ ಪೂರ್ಣಗೊಳಿಸೋಕ್ಕೆ. ಯಾವ್ದು ಖರ್ಚು ಮಾಡ್ತಾರೆ ನೋಡೋಣ. ರೂಪೀಸ್ ಗೋಸ್ ಟು
ಪೆನ್ಷನ್ಗೆ 4% ಹೋಗುತ್ತೆ. ಅದರ್ ಎಕ್ಸ್ಪೆಂಡಿಚರ್ಗೆ 9%, ಸ್ಟೇಟ್ ಶೇರ್ ಟ್ಯಾಕ್ಸ್ ಅಂಡ್ ಡ್ಯೂಟೀಸ್ 20%, ಫೈನಾನ್ಸ್ ಕಮಿಷನ್ ಅಂಡ್ ಅದರ್ ಟ್ರಾನ್ಸ್ಫರ್ 8%, ಸೆಂಟ್ರಲ್ ಸೆಕ್ಟರ್ ಸ್ಕೀಮು 16%, ಡಿಫೆನ್ಸ್ 18%, ಸಬ್ಸಿಡೀಸ್ 6%, ಸೆಂಟ್ರಲಿ ರೆಸ್ಪಾಂಡೆಡ್ ಸ್ಕೀಮ್ 8%, ಇಂಟ್ರೆಸ್ಟ್ ಪೇಮೆಂಟ್ ಅಂದರೆ ಆಲ್ರೆಡಿ ಸಾಲ ತಗೊಂಡಿರ್ತಾರಲ್ಲ ಅದಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡೋಕ್ಕೆ 20% ಯೂಸ್ ಮಾಡ್ತಾರಂತೆ. ಈ ಥರ ಅವರು ಈ ಬಜೆಟಲ್ಲಿ ಈ ಥರ ದುಡ್ಡು ಕಲೆಕ್ಟ್ ಮಾಡಿ ಈ ಥರ ಖರ್ಚು ಮಾಡ್ತಾರೆ. ಅಲೋಕೇಟೆಡ್ ಫಾರ್ ದಿ ಸ್ಪೆಸಿಫೈಡ್ ಮಿನಿಸ್ಟ್ರಿ ಅಂದರೆ ಸ್ಪೆಸಿಫೈನಾಗಿ ಇಷ್ಟು ಇಂತಿಂಥದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಿ. ಮಿನಿಸ್ಟ್ರಿ ಡಿಫೆನ್ಸ್ಗೆ 6.2 ಲಕ್ಷ ಕೋಟಿ ಯೂಸ್ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಗೆ 2.78, ಮಿನಿಸ್ಟ್ರಿ ರೈಲ್ವೆ 2.55, ಮಿನಿಸ್ಟ್ರಿ ಆಫ್ ಕಸ್ಟಮ್ಸ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ 2.13, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ 2.3, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ 1.77, ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ 1.68, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ 1.37, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ 1.27. ಈ ಥರ ಅವರು ಎಲ್ಲ ಡಿಪಾರ್ಟ್ಮೆಂಟ್ಗೆ ಇಷ್ಟು ಲಕ್ಷ ಕೋಟಿನ ಮೀಸಲಿಟ್ಟಿದ್ದಾರೆ. ಅಲೋಕೇಶನ್ಸ್ ಆಫ್ ಮರ್ಜ್ ಸ್ಕೀಮ್, ಯಾವ್ಯಾವ ಇದಕ್ಕೆ ಸ್ಕೀಮ್ಗೆ ಮರ್ಜ್ ಮಾಡಿದ್ದಾರೆ ಅಮೌಂಟ್ ಎಲ್ಲನ ಅಂತ ಕೋಟಿ ಇಲ್ಲಿ ನೋಡಿ. ನರೇಗಾದಾಗ ಇದು ಮಾಡಿದ್ದಾರೆ. ಮತ್ತೀಗ ಆಯುಷ್ಮಾನ್ ಭಾರತ್ ಅದಕ್ಕೆ ಸ್ವಲ್ಪ ಖರ್ಚು ಮಾಡ್ತಿದ್ದಾರೆ. ಮತ್ತೀಗ ಮತ್ತೆ ಪ್ರೊಡ್ಯೂಷನ್ಸ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮು, ಇನ್ನೊಂದು ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಇದಕ್ಕೆ ಇದು ಮಾಡ್ತಾರೆ. ಸೋಲಾರ್ ಪವರ್ಗೆ ಗ್ರೈಡರ್ ಅದಕ್ಕೆ ಯೂಸ್ ಮಾಡ್ತಾರಂತೆ. ಇಷ್ಟು ಇಲ್ಲೇ ಇದೆಲ್ಲ 2023-24, 2024-25 ಮೊದಲು 4,970 ಕೋಟಿ ಇದು ಮಾಡಿದರೆ ಈಗ 8,500 ಕೋಟಿ. ಈ ಥರ ಇಲ್ಲೇ ನೋಡ್ಕೊಂಡಿರಿ ಸ್ಕ್ರೀನಲ್ಲಿ ಎಲ್ಲ ಅಲ್ಲೇ ಇರುತ್ತೆ. ಮತ್ತು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅದೈತಲ್ಲ, ಹೈಡ್ರೋಜನ್ ಬಗ್ಗೆ 2,297, ಈ ವರ್ಷ 600 ಕೋಟಿ ಅದಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ. ಈ ಥರ ಎಲ್ಲ ಖರ್ಚು ಮಾಡೋದು. ಮತ್ತೀಗ ಈ ಬಡ್ಜೆಟ್ಟು ಕೇವಲ ಬಡವರು ಮತ್ತು ರೈತರು, ಹಿಂದುಳಿದ ವರ್ಗದವರಿಗೆ ಮಾತ್ರ ಸೀಮಿತವಾಗಿದೆ. ಯಾವುದೇ ಜನಪ್ರಿಯವಾದ ಯೋಜನೆಗಳಿಲ್ಲ, ಜನಪರ ಯೋಜನೆಗಳು ಮಾತ್ರ ಈ ಬಜೆಟಲ್ಲಿ ಮಂಡನೆ ಮಾಡಲಾಗಿದೆ. ಈ ಬಜೆಟ್ ಕೇವಲ 57 ನಿಮಿಷದ ಬಜೆಟ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ.